ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತುಲಾ ರಾಶಿಯವರೇ, ಆಗಸ್ಟ್ 17, 2026ರಂದು ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗಲಿವೆ ಎಂಬುದನ್ನು ತಿಳಿದುಕೊಳ್ಳಲು ಮೊದಲಿನಿಂದ ಕೊನೆಯವರೆಗೂ ಗಮನವಿಟ್ಟು ಕೇಳಿ. ತುಲಾ ರಾಶಿಯವರೇ, ಆಗಸ್ಟ್ 17, 2026ರಂದು ಶುಕ್ರ ಗ್ರಹವು ನಿಮ್ಮ ರಾಶಿಯಲ್ಲಿ ವಿಶೇಷ ಸ್ಥಾನದಲ್ಲಿರುತ್ತದೆ. ಶನಿದೇವನ ಕೃಪಾ ದೃಷ್ಟಿಯು ನಿಮ್ಮ ಮೇಲೆ ಇರುತ್ತದೆ. ಈ ದಿನದಿಂದ ಮುಂದಿನ 4 ದಿನಗಳವರೆಗೆ ನಿಮ್ಮ ಜೀವನದ ಅತ್ಯಂತ ಮಹತ್ವದ ದಿನಗಳಾಗಿವೆ. ಪರಮಾತ್ಮನಲ್ಲಿ ಪೂರ್ಣ ವಿಶ್ವಾಸ ಇಡುವವನು ಅದೃಷ್ಟ ಎಂದಿಗೂ ಕತ್ತಲೆಯಲ್ಲಿ ಇರುವುದಿಲ್ಲ. ಹೋರಾಟ ಎಷ್ಟೇ ದೊಡ್ಡದಾಗಿರಲಿ, ಮನಸ್ಸಿನಲ್ಲಿ ಶ್ರದ್ಧೆ ಇದ್ದರೆ ಮತ್ತು ಕರ್ಮದಲ್ಲಿ ಪ್ರಾಮಾಣಿಕ ಇದ್ದರೆ ಭಗವಂತನೇ ನಿಮ್ಮ ಸಹಾಯಕ್ಕೆ ಬರುತ್ತಾನೆ. ತಾಳ್ಮೆಯಿಂದ ಇರಿ. ಈಶ್ವರನ ಯೋಜನೆ ನಿಮಗಿಂತ ದೊಡ್ಡದು. ಅವನು ಸರಿಯಾದ ಸಮಯದಲ್ಲಿ ನಿಮಗೆ ಸೂಕ್ತವಾದದ್ದನ್ನೆಲ್ಲವನ್ನು ನೀಡುತ್ತಾನೆ. ತುಲಾ ರಾಶಿಯವರೇ, ಆಗಸ್ಟ್ 17ರಿಂದ ಮುಂದಿನ 3 ದಿನಗಳಲ್ಲಿ ಹಾಲು ಹಾಲಾಗಿ, ನೀರು ನೀರಾಗಿ ಬೇರ್ಪಡುತ್ತವೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಗೊಂದಲಗಳು, ಅನಿಶ್ಚಿತತೆಗಳು ದೂರವಾಗುತ್ತವೆ. ಸತ್ಯವು ನಿಮ್ಮ ಮುಂದೆ ಸ್ಪಷ್ಟವಾಗಿ ಬರುತ್ತದೆ. ಮುಂದಿನ 62 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ನಡೆಯಲಿದೆ. ನೀವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಮುಂದಿನ 2 ದಿನಗಳಲ್ಲಿ ನಿಮ್ಮ ರಾತ್ರಿ ನಿದ್ದೆ ಹಾರಬಹುದು. ಆದರೆ ಹೆದರಬೇಡಿ, ಇದು ಶುಭ ಸೂಚನೆಯೇ ಹೊರತು ಅಶುಭವಲ್ಲ. ಏಕೆಂದರೆ ಇದೇ ಆ ಸಮಯ. ನಿಮ್ಮ ಜೀವನದ ಎಲ್ಲ ತೊಂದರೆಗಳು ಮುಗಿಯಲಿವೆ. ನನ್ನ ಭವಿಷ್ಯವಾಣಿಯಲ್ಲಿ ನನಗೆ ಎಷ್ಟು ವಿಶ್ವಾಸವಿದೆ ಎಂದರೆ, ಇದು ತಪ್ಪೆಂದು ಸಾಬೀತಾದರೆ ನಾನು ನಿಮ್ಮ ಮುಂದೆ ಕ್ಷಮೆ ಯಾಚಿಸುತ್ತೇನೆ. ಆದರೆ ಷರತ್ತು ಇಷ್ಟೇ: ನೀವು ವಿಡಿಯೋವನ್ನು ಗಮನವಿಟ್ಟು ನೋಡಲೇಬೇಕು ಮತ್ತು ಹೇಳಿದ ಉಪಾಯಗಳನ್ನು ನಿಮ್ಮ ಜೀವನದಲ್ಲಿ ಖಂಡಿತ ಅಳವಡಿಸಿಕೊಳ್ಳಬೇಕು. ತುಲಾ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಆರ್ಥಿಕ ಮುಗ್ಗಟ್ಟು, ಕುಟುಂಬದಲ್ಲಿ ಉದ್ವಿಗ್ನತೆ, ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ಶನಿಯ ಸಾಡೆಸಾತಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಹಲವು ಏರಿಳಿತಗಳಾಗಿವೆ. ಆದರೆ ಈಗ ಆ ಸಮಯ ಮುಗಿಯುತ್ತಿದೆ. ಆಗಸ್ಟ್ 17, 2026ರಂದು ಶುಕ್ರನ ವಿಶೇಷ ಸ್ಥಾನದಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ದೊಡ್ಡ ಸಂಕೇತ ನೀಡಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ದೇವ ಮಹಾದೇವನ ಪ್ರವೇಶವಾಗಲಿದೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಕುಂಡಲಿಯಲ್ಲಿ ಒಂದು ಮಹಾ ಬದಲಾವಣೆ ನಡೆಯಲಿದೆ. ಭಗವಾನ್ ಭೋಲೆನಾಥನ ಕೃಪೆಯಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ತುಲಾ ರಾಶಿಯವರೇ, ಶುಕ್ರನು ಅಧಿಪತಿ. ಆಗಸ್ಟ್ 17ರಂದು ಶುಕ್ರನು ಬಲವಂತರ ಸ್ಥಾನದಲ್ಲಿರುತ್ತಾನೆ. ಇದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ, ಮಾತಿನಲ್ಲಿ ಮಾಧುರ್ಯ, ವ್ಯವಹಾರಗಳಲ್ಲಿ ಚಾಣಾಕ್ಷತೆ ಹೆಚ್ಚುತ್ತದೆ. ನಿಮ್ಮನ್ನು ನೋಡಿ ಶತ್ರುಗಳು ಹೇಳುತ್ತಾರೆ, ವಾವ್, ಎಂತಹ ಅದೃಷ್ಟ ನಿಮ್ಮದು ಎಂದು. ಹಿಂದೆ ನಿಮಗಿನ್ನು ಗೇಲಿ ಮಾಡುತ್ತಿದ್ದವರು ಈಗ ನಿಮ್ಮ ಕಾಲಡಿಯಲ್ಲಿ ಇರುತ್ತಾರೆ. ತುಲಾ ರಾಶಿಯವರೇ, ಒಬ್ಬ ದೇವಿ ನಿಮ್ಮ ಮೇಲೆ ಕೃಪೆ ತೋರಿಸಿದ್ದಾರೆ. ಈ ದೇವಿಯ ಆಶೀರ್ವಾದದಿಂದ ನಿಮಗೆ 3 ದೊಡ್ಡ ವಸ್ತುಗಳು ಸಿಗುತ್ತವೆ. ಯಾವ ವ್ಯಕ್ತಿಗೆ ಈ 3 ವಸ್ತುಗಳು ಸಿಗುತ್ತದೆಯೋ ಅವನ ಜೀವನದಿಂದ ಬಡತನ ಶಾಶ್ವತವಾಗಿ ದೂರವಾಗುತ್ತದೆ. ಮುಂದಿನ 4 ದಿನಗಳಲ್ಲಿ ನಿಮಗೆ ಈ 3 ದೊಡ್ಡ ವಸ್ತುಗಳು ಸಿಗಲಿವೆ. ಈಗ ನಿಮ್ಮನ್ನು ಶ್ರೀಮಂತರಾಗುವಂತೆ ತಡೆಯಲು ಯಾವ ಶಕ್ತಿಯೂ ಸಾಧ್ಯವಿಲ್ಲ. ಆದರೆ ತುಲಾ ರಾಶಿಯವರೇ, ಮುಂದಿನ 4 ದಿನಗಳಲ್ಲಿ 2 ದೊಡ್ಡ ತಪ್ಪುಗಳನ್ನು ಮರೆತು ಮಾಡಬೇಡಿ. ಮೊದಲನೆಯದು, ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ದಾರಿಯಲ್ಲಿ ಎಲ್ಲಾದರೂ ಹಾವು ಕಂಡರೆ ಅದನ್ನು ಖಂಡಿತ ಕೊಲ್ಲಬೇಡಿ. ನಾವು ಮಹಾದೇವನ ಪ್ರಿಯ ಪ್ರಾಣಿ. ಅದನ್ನು ಕೊಲ್ಲುವುದು ಅವನ ಕೋಪವನ್ನು ಆಹ್ವಾನಿಸಿದಂತೆ. ಎರಡನೆಯ ತಪ್ಪು, ಮುಂದಿನ 4 ದಿನಗಳಲ್ಲಿ ಯಾವುದೋ ವೃದ್ಧ ವ್ಯಕ್ತಿ ಸಹಾಯಕ್ಕಾಗಿ ನಿಮ್ಮ ಬಳಿ ಬಂದರೆ ಅವರ ಸಹಾಯವನ್ನು ನಿರಾಕರಿಸಬೇಡಿ. ಅವರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ಪೂರ್ಣ ನಿಯಂತ್ರಣ ಇಟ್ಟುಕೊಳ್ಳಿ. ಯಾವುದೇ ಕಠೋರ ಮಾತು, ಅವಮಾನ ಖಂಡಿತ ಮಾಡಬೇಡಿ. ಏಕೆಂದರೆ ಆ ವೃದ್ಧ ಬೇರೆ ಯಾರೂ ಅಲ್ಲ, ಸ್ವತಃ ಭಗವಾನ್ ಭೋಲೆನಾಥ್ ಆಗಿರಬಹುದು. ಭಗವಾನ್ ಶ್ರೀ ಗಣೇಶನ ಆಶೀರ್ವಾದವು ನಿಮ್ಮ ಮೇಲೆ ಬಿದ್ದಿದೆ. ತುಲಾ ರಾಶಿಯವರೇ, ಗಣೇಶನು ವಿಘ್ನಹರ್ತ. ಆಗಸ್ಟ್ 17, 2026ರಿಂದ ನಿಮ್ಮ ಎಲ್ಲ ವಿಘ್ನಗಳು ದೂರವಾಗುತ್ತವೆ. ಧನದ ದೇವಿ ಮಾತಾ ಲಕ್ಷ್ಮಿಯ ಆಶೀರ್ವಾದದಿಂದ ನಿಮಗೆ 3 ದೊಡ್ಡ ವಸ್ತುಗಳು ಸಿಗುತ್ತವೆ. ಮೊದಲನೆಯದು ಅನಿರೀಕ್ಷಿತ ಧನಲಾಭ. ಎರಡನೆಯದು, ಮಾತಾ ಲಕ್ಷ್ಮಿ ನಿಮಗೆ ಒಂದು ಮೂಲ ಮಂತ್ರ ನೀಡುತ್ತಾಳೆ. ಅದರಿಂದ ನೀವು ನಿಮ್ಮ ಅದೃಷ್ಟವನ್ನು ಅನೇಕ ಪಟ್ಟು ಹೊಳೆಯುವಂತೆ ಮಾಡಬಹುದು. ಮೂರನೆಯದು, ಒಂದು ಮಹತ್ವದ ಮಾಹಿತಿ ಸಿಗುತ್ತದೆ. ಅದರಿಂದ ನೀವು ಮುಂದಿನ ಸಮಯವನ್ನು ಮೊದಲೇ ತಿಳಿಯಬಹುದು. ತುಲಾ ರಾಶಿಯವರೇ, ಆಗಸ್ಟ್ 17, 2026ರಂದು ನಿಮ್ಮ ಕುಂಡಲಿಯಲ್ಲಿ ಶನಿ ಗ್ರಹವು ವಿಶೇಷವಾಗಿ ಸ್ಥಾನದಲ್ಲಿರುತ್ತದೆ. ಶನಿಯ ಸಾಡೆಸಾತಿಯ ಕೊನೆಯ ಹಂತದಲ್ಲಿರುವ ನಿಮಗೆ ಈಗ ಶುಭ ಫಲಗಳು ಪ್ರಾರಂಭವಾಗುತ್ತವೆ. ಮಂಗಳ ಗ್ರಹವು ಅನುಕೂಲ ಸ್ಥಾನದಲ್ಲಿದೆ.
ಆದ್ದರಿಂದ ಮುಂದಿನ 4 ದಿನಗಳಲ್ಲಿ ಕೆಲವು ದೊಡ್ಡ ಶುಭ ಸುದ್ದಿಗಳು ಬರಲಿವೆ. ಆದರೆ ಎಚ್ಚರವೂ ಬೇಕು. ಯಾವುದೇ ಅವಸರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ತಾಳ್ಮೆಯಿಂದ ವ್ಯವಹರಿಸಿ. ನಿಮ್ಮ ಕುಂಡಲಿಯಲ್ಲಿ 25 ಕೋಟಿಯ ಯೋಗವಿದೆ. ಈಗ ನಿಮ್ಮನ್ನು ಕೋಟ್ಯಾಧಿಪತಿ ಆಗದಂತೆ ಯಾರೂ ತಡೆಯಲು ಸಾಧ್ಯವಿಲ್ಲ. ತುಲಾ ರಾಶಿಯವರೇ, ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಕಷ್ಟಗಳಿದ್ದರೂ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳನ್ನು ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮಗೆ ಸುವರ್ಣ ಅವಕಾಶ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಸಾಗೋಣ. ಯಾವುದೇ ವಸ್ತುವನ್ನು ಸಮಯಕ್ಕೆ ಸರಿಯಾಗಿ ಪಡೆದಿಲ್ಲ. ಅಗತ್ಯವಿದ್ದಾಗ ಆ ವಸ್ತು ಸಿಗುತ್ತಿರಲಿಲ್ಲ. ಬಹಳ ಕಾಯಬೇಕಾಗುತ್ತಿತ್ತು. ಈಗ ಹಾಗಾಗುವುದಿಲ್ಲ. ಆಗಸ್ಟ್ 17ರಿಂದ ನಿಮ್ಮ ಪ್ರತಿಯೊಂದು ಕನಸು ಒಂದೇ ಏಟಿಗೆ ಪೂರ್ಣವಾಗುತ್ತದೆ. ಅಳುವ ಸಮಯ ಮುಗಿದಿದೆ. ಸಂತೋಷಗಳು ಬಾಗಿಲು ತಟ್ಟಲಿವೆ. ಮುಂದಿನ 4 ದಿನಗಳಲ್ಲಿ ನಿಮಗೆ 5 ದೊಡ್ಡ ಶುಭ ಸುದ್ದಿಗಳಿವೆ. ಮೊದಲ ಸುದ್ದಿ, ನಿಮಗೆ ಇದ್ದಕ್ಕಿದ್ದಂತೆ ದೊಡ್ಡ ಮೊತ್ತ ಸಿಗುತ್ತದೆ. ಎರಡನೆಯದು, ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಅಭೂತಪೂರ್ವ ಪ್ರಗತಿಯಾಗುತ್ತದೆ. ಮೂರನೆಯದು, ಕುಟುಂಬದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಗಳ ಅಥವಾ ಉದ್ವಿಗ್ನತೆ ಮುಗಿಯುತ್ತದೆ. ಸಂಬಂಧಗಳು ಮತ್ತೆ ಮಧುರವಾಗುತ್ತವೆ. ನಾಲ್ಕನೆಯದು, ಯಾವುದೋ ಹಳೆಯ ಶತ್ರು ಅಥವಾ ವಿರೋಧಿ ತಾನಾಗಿಯೇ ಕ್ಷಮೆ ಕೇಳುತ್ತಾ ಬರುತ್ತಾನೆ. ಐದನೆಯದು, ಆರೋಗ್ಯ, ರೋಗ ಸಂಬಂಧಿಸಿದ ಹಳೆಯ ಸಮಸ್ಯೆ ದೂರವಾಗುತ್ತದೆ ಮತ್ತು ಹೊಸ ಚೈತನ್ಯ ಬರುತ್ತದೆ. ತುಲಾ ರಾಶಿಯವರೇ, ಈ 5 ಶುಭ ಸುದ್ದಿಗಳು ದೇವಿ ಮಾಕಾಳಿಯ ಕೃಪೆಯಿಂದ ನಿಮಗೆ ಸಿಗುತ್ತವೆ. ಮಾಕಾಳಿಯ ನಿಮ್ಮ ಶತ್ರುವಿನ ಮೇಲೆ ತುಂಬ ಕೋಪಗೊಂಡಿದ್ದಾಳೆ. ಶತ್ರುವಿಗೆ ಅಂತಹ ಶಿಕ್ಷೆ ಸಿಗುತ್ತದೆ. ಅವನ ಪಿತೂರಿಗಳೆಲ್ಲ ವಿಫಲವಾಗುತ್ತವೆ. ಭಗವಾನ್ ಶನಿದೇವ್ ಮಹಾರಾಜ್ ನಿಮ್ಮಿಂದ ಪ್ರಸನ್ನರಾಗಿದ್ದಾರೆ. ಮುಂದಿನ 48 ಗಂಟೆಗಳ ಒಳಗೆ ನಿಮ್ಮೊಂದಿಗೆ ಬಹಳ ದೊಡ್ಡ ಪವಾಡ ನಡೆಯಲಿದೆ. ನಿಮ್ಮ ಕುಂಡಲಿಯಲ್ಲಿ ಕಾರ್ಯಸಿದ್ಧ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಮತ್ತು ಭಾಗ್ಯವಾನ್ ಯೋಗದ ನಿರ್ಮಾಣವಾಗಿದೆ. ತುಲಾ ರಾಶಿಯವರೇ, ಮುಂದಿನ 4 ದಿನಗಳವರೆಗೆ 2 ವಸ್ತುಗಳನ್ನು ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಮೊದಲನೆಯದು 5 ಅಕ್ಕಿ ಕಾಳುಗಳು. ಎರಡನೆಯದು 1 ಬೆಳ್ಳಿ ನಾಣ್ಯ. ಎರಡನ್ನೂ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಜೇಬು ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಕೆಂಪು ಬಟ್ಟೆ ಶನಿ ಮತ್ತು ಮಂಗಳನ ಶಾಂತಿಗಾಗಿ, ಅಕ್ಕಿ ಲಕ್ಷ್ಮೀ ದೇವಿಯ ಸಂಕೇತ, ಬೆಳ್ಳಿ ನಾಣ್ಯ ಚಂದ್ರ ಮತ್ತು ಶನಿಯ ಕೃಪೆ ತರುತ್ತದೆ. ಇವುಗಳನ್ನು ಕಟ್ಟುವಾಗ ಮನಸ್ಸಿನಲ್ಲಿ ಮಹಾದೇವನ ಹೆಸರು ಹೇಳಿ ಮತ್ತು ಶ್ರದ್ಧೆಯಿಂದ ಇಟ್ಟುಕೊಳ್ಳಿ. ಈಗ 3 ಮಹಾನ್ ಘಟನೆಗಳ ಬಗ್ಗೆ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲ ಘಟನೆ, ನಿಮ್ಮ ಹೋರಾಟಗಳ ಅಂತ್ಯ ಮತ್ತು ಹೊಸ ಬೆಳಗಿನ ಆರಂಭ. ಇಲ್ಲಿಯವರೆಗೆ ಇದ್ದ ಎಷ್ಟು ಕಷ್ಟಗಳು, ಸಂಕಟಗಳು, ರಾತ್ರಿ ಇಡೀ ಚಿಂತೆಗಳು ಭೋಲೆನಾಥನ ಕೃಪೆಯಿಂದ ಒಂದೊಂದಾಗಿ ದೂರವಾಗುತ್ತವೆ. ನಿಮಗೆ ಅನಿಸುತ್ತದೆ ಒಳಗಿನಿಂದ ಹೊಸ ಚೈತನ್ಯ ಬರುತ್ತಿದೆ ಎಂದು. ಎಲ್ಲೆಡೆಯಿಂದ ಸಹಕಾರ ಸಿಗುತ್ತದೆ. ಎರಡನೇ ಘಟನೆ, ಆರ್ಥಿಕ ಸಮೃದ್ಧಿಯ ಆಗಮನ. ಭೋಲೆನಾಥನ ಆಶೀರ್ವಾದದಿಂದ ಧನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಾಸವಾಗುತ್ತದೆ. ವ್ಯಾಪಾರದಲ್ಲಿ ಪ್ರಗತಿಯಾಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದೆ. ಹೊಸ ಅವಕಾಶಗಳು ಬರುತ್ತವೆ. ಮೂರನೆಯ ಘಟನೆ, ನಿಮ್ಮ ಸಂಬಂಧಗಳಲ್ಲಿ ಪ್ರೇಮ ಮತ್ತು ಸೌಂದರ್ಯತೆಯ ಆಗಮನ. ಕುಟುಂಬದಲ್ಲಿ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಗೌರವ ಮತ್ತು ಆದರದಿಂದ ತುಂಬಿರುತ್ತಾರೆ. ಉದ್ವಿಗ್ನವಾಗಿದ್ದ ಸಂಬಂಧಗಳಲ್ಲಿ ಪ್ರೇಮ ಸಂಚಾರವಾಗುತ್ತದೆ. ತುಲಾ ರಾಶಿಯವರೇ, ಈಗ ಕೆಲವು ಎಚ್ಚರಿಕೆಗಳು. ಅವುಗಳನ್ನು ಮುಂದಿನ 4 ದಿನಗಳವರೆಗೆ ನೀವು ಖಂಡಿತ ಪಾಲಿಸಲೇಬೇಕು. 1. ಪ್ರತಿದಿನ ಬೆಳಗ್ಗೆ ಎದ್ದು ಮಹಾದೇವನಿಗೆ ನೀರು ಅರ್ಪಿಸಿ. 2. ಯಾವುದೇ ಜೀವಿಗೂ ಕಷ್ಟ ಕೊಡಬೇಡಿ, ವಿಶೇಷವಾಗಿ ಹಾವಿಗೆ. 3. ವೃದ್ಧ, ಬಡವ ಅಥವಾ ಅಗತ್ಯವಿರುವವರ ಸಹಾಯವನ್ನು ನಿರಾಕರಿಸಬೇಡಿ. 4. ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಿ. ಬೈಗುಳ, ಜಗಳ, ನಕಾರಾತ್ಮಕ ಮಾತುಗಳು ಖಂಡಿತ ಬೇಡ. 5. ಕೆಂಪು ಬಟ್ಟೆಯಲ್ಲಿ ಕಟ್ಟಿದ 5 ಅಕ್ಕಿ ಮತ್ತು ಬೆಳ್ಳಿ ನಾಣ್ಯವನ್ನು ಜೇಬಿನಲ್ಲಿ ಇಟ್ಟುಕೊಳ್ಳಿ. 6. ಸಾಧ್ಯವಾದಷ್ಟು ಮಹಾದೇವನ ಹೆಸರು ಜಪಿಸಿ. 7. ಯಾರ ಬಗ್ಗೆಯೂ ಅಸೂಯೆ ಅಥವಾ ದ್ವೇಷ ಇಡಬೇಡಿ. ತುಲಾ ರಾಶಿಯವರೇ, ನೀವು ಈ ವಿಷಯವನ್ನು ಇನ್ನೂ ಲೈಕ್ ಮಾಡಿಲ್ಲವಾದರೆ ಒಂದು ಪುಟ್ಟ ಲೈಕ್ ಈ ವಿಡಿಯೋಗೆ ಖಂಡಿತ ಮಾಡಿ. ಭೋಲೆನಾಥನ ನಿಜವಾದ ಭಕ್ತರು ಕಮೆಂಟ್ ಬಾಕ್ಸ್ನಲ್ಲಿ ಶ್ರದ್ಧಾಭಾವದಿಂದ 5 ಬಾರಿ ಬರೆಯಿರಿ. ಹರ ಹರ ಮಹಾದೇವ, ಜೈ ಮಾ ಪಾರ್ವತಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ನಾನು ಹಗಲಿರುಳು ಶ್ರಮಿಸಿ ನಿಮಗಾಗಿ ಈ ವಿಶೇಷ ಮಾಹಿತಿ ತರುತ್ತೇನೆ. ಮುಂದಿನ 4 ದಿನಗಳ ಸಮಯ ನಿಮಗೆ ಕಲಿಯುಗದ ಅತ್ಯಂತ ಮಹತ್ವದ ಮತ್ತು ಪವಿತ್ರ ಸಮಯವೆಂದು ಸಾಬೀತಾಗಲಿದೆ. ಈ ಸಮಯ ವರದಾನಕ್ಕಿಂತ ಕಡಿಮೆ ಇಲ್ಲ. ಯಾರು ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬದುಕುತ್ತಾರೋ ಅವರು ಬಡವರಿಂದ ರಾಜರಾಗುತ್ತಾರೆ. ಇಡೀ ಜಗತ್ತು ಅವರ ಮುಂದೆ ತಲೆಬಾಗುತ್ತದೆ. ಶತ್ರುಗಳು ಕೂಡ ಮಂಡಿಯೂರುತ್ತಾರೆ. ಭಗವಾನ್ ಶನಿದೇವ್ ಮಹಾರಾಜ್, ಮಹಾದೇವ, ಮಾತಾ ಲಕ್ಷ್ಮಿ ಮತ್ತು ಮಾ ಕಾಳಿಯ ಕೃಪೆ ನಿಮ್ಮ ಮೇಲೆ ಇರಲಿ. ನಿಮಗೆ ಈ ವಿಷಯ ಸರಿ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಷಯದಲ್ಲಿ ನಾವು ಇನ್ನಷ್ಟು ಆಳವಾದ ವಿಶೇಷ ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇವೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.